ಚಿಲಿ ದೇಶದ ತೆಂಕಣ ಭಾಗದಲ್ಲಿ ಭಯಂಕರ ಕಾಡಿನ ಬೆಂಕಿ ಹರಡಿಕೊಂಡು ಬರುತ್ತಿದ್ದು 18 ಮಂದಿ ಮರಣಿಸಿದ್ದಾರೆ ಹಾಗೂ 20,000 ಜನರ ಸ್ಥಳಾಂತರ ಕಾರ್ಯ ನಡೆದಿದೆ. ಚಿಲಿ ದೇಶದ ದಕ್ಷಿಣ ಭಾಗದ ನುಬಲ್ ಮತ್ತು ಬಯೋಬಿಯೋ ಪ್ರಾಂತ್ಯದ 10ಕ್ಕೂ ಹೆಚ್ಚು ಕಡೆ ಕಾಡಿನ ಬೆಂಕಿ ಹರಡುತ್ತಿದೆ. ಅಗ್ನಿಶಾಮಕ ದಳ ಮತ್ತು ಕಾಡು ಇಲಾಖೆ ಹಾಗೂ ತುರ್ತು ಕಾರ್ಯಾಚರಣೆ ಪಡೆಗೆ ಬೆಂಕಿ ಬಾಗದೆ ಪಸರಿಸುತ್ತಿದೆ. ಬೆಂಕಿಯು ಕಾಡಿನಿಂದ ಊರುಗಳತ್ತ ಹಬ್ಬುತ್ತಿರುವುದರಿಂದ ಚಿಲಿಯ ಅಧ್ಯಕ್ಷರಾದ ಗ್ಯಾಬ್ರಿಯಲ್ ಬೋರಿಕ್ ಅವರು ಕೂಡಲೇ ಜನರನ್ನು ಸ್ಥಳಾಂತರಗೊಳಿಸುವಂತೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸುವವರಿಗೆ ಸೂಚಿಸಿದ್ದಾರೆ. 20,000 ಜನರನ್ನು ಬಹುತೇಕ ಕಾನನ ಬೆಂಕಿಯಿಂದ ರಕ್ಷಿಸಿ ಸುರಕ್ಷಿತ ಸ್ಥಳದಲ್ಲಿ ತಾತ್ಕಾಲಿಕವಾಗಿ ನೆಲೆಗೊಳಿಸಲಾಗಿದೆ. ಚಿಲಿಯ ರಾಜಧಾನಿ ಸ್ಯಾಂಟಿಯಾಗೋದಿಂದ 500 ಕಿಲೋಮೀಟರ್ ದಕ್ಷಿಣ ಭಾಗದಲ್ಲಿ ಈ ಅರಣ್ಯ ಬೆಂಕಿ ಜ್ವಾಲೆ ಹರಡುತ್ತಲಿದೆ. ಮೊದಲು 10ರಷ್ಟು ಸ್ಥಳದಲ್ಲಿ ಕಾಣಿಸಿಕೊಂಡ ಬೆಂಕಿಯು ಈಗ 25ರಷ್ಟು ಕಡೆ ಬೆಂಕಿ ನಾಲಿಗೆ ಚಾಚಿದೆ ಎಂದು ಕೊನಾಫ್ ಕಾಂತಾರ ಏಜೆನ್ಸಿಯು ತಿಳಿಸಿದೆ. 21,000 ಎಕರೆ ಕಾಡು ಈಗಾಗಲೇ ಬೆಂಕಿಯ ಹೊಟ್ಟೆಗೆ ಸೇರಿದೆ. ಕಾಡಂಚಿನ 250ಕ್ಕೂ ಹೆಚ್ಚು ಮನೆಗಳು ಸುಟ್ಟು ಬೂದಿಯಾಗಿವೆ. ಸುತ್ತಣ ವಾತಾವರಣದ ಬಿಸಿಯನ್ನು ಈ ಬೆಂಕಿಯು 38 ಡಿಗ್ರಿ ಸೆಂಟಿಗ್ರೇಡ್ಗೆ ಏರಿಸಿರುವುದಾಗಿಯೂ ತಿಳಿದುಬಂದಿದೆ.